ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವಾಗ ಶನಿವಾರ ಸಂಜೆ 5:30 ಈ ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನಿವಾಗ ಡೈಲಿ ರೊಟೀನಿಗಿಂದ ನಾನು ಹೇಗಿರ್ತೀನಿ ಅನ್ನೋದ್ರ ಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ಬೋದು ನನ್ನ ಮಗ ಎಷ್ಟು ಎಲ್ಲ ಗೊಂಬೆ ಎಲ್ಲ ತಂದು ಹೆಂಗೆ ಇಟ್ಟಿದ್ದಾನೆ ಅಂತ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು. ನಾನಿವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ಇವಾಗ ಬಂದು ದೇವ್ರ ದೀಪ ಹಚ್ತಾ ಇದ್ದೀನಿ. ದೇವ್ರ ದೀಪ ಹಚ್ಚಿ ನಾನು ಟೀ ಮಾಡ್ಕೊಂಡು ಕುಡಿಬೇಕು. ನನ್ನ ಮಗನೂ ಇನ್ನೂ ಮಲ್ಕೊಂಡಿದ್ದಾನೆ, ಎದ್ದಿಲ್ಲ. ಅವನು ಇವತ್ತು ತುಂಬ ಲೇಟಾಗಿ ಮಲ್ಕೊಂಡ, ಹಂಗಾಗಿ ಇನ್ನೂ ಎದ್ದಿಲ್ಲ, ಹಂಗೆ ಮಲ್ಕೊಂಡಿದ್ದಾನೆ. ನಾನಿವಾಗ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ. ಟೀ ಮಾಡ್ತಾ ಇದ್ದೀನಿ. ಟೀ ಮಾಡಿ ಕುಡಿದ್ಬೇಕು. ನನ್ನ ಮಗಂಗೆ ಹಾಲು ಕಾಯಕ್ಕೆ ಇಡ್ತಾಯಿದ್ದೀನಿ. ಆ ಕಡೆ ಟೀ ಇಟ್ಟಿದ್ದೀನಿ, ಈ ಕಡೆ ಹಾಲು ಕಾಯಕ್ಕೆ ಇಡ್ತಾಯಿದ್ದೀನಿ. ಅವನು ಇನ್ನೂ ಮಲಗಿದ್ದಾನೆ. ಈಗಲೇ ಕಾಯಿಸಿಟ್ರೆ ಅವನು ಎದ್ದೊಳೋ ಅಷ್ಟೊತ್ತಿಗೆ ತಣ್ಣಗಾಗಿರುತ್ತೆ ಅಂತ ಅಷ್ಟೆ. ಟೀ ಮತ್ತು ನನ್ನ ಮಗನಿಗೆ ಹಾಲು ಎರಡೂ ರೆಡಿ ಆಯಿತು. ನಾನು ಧಾರಾವಾಹಿ ನೋಡ್ಕೊಂಡು ಟೀ ಕುಡಿತಾ ಇದ್ದೀನಿ. ಟೀ ಕುಡ್ದು ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ನನ್ನ ಮಗನೂ ಎದ್ದು ಆಗಲೇ ಅವನು ಎದ್ದು ನಿದ್ದೆಗಣ್ಣಲ್ಲೇ ಹಾಲು ಕುಡಿತಾ ಇದ್ದಾನೆ, ನೋಡ್ಬೋದು. ಹಾಯ್ ಫ್ರೆಂಡ್ಸ್, ಇವಾಗ ನೈಟ್ ಅಡುಗೆಗೆ ನಾನು ಪಾಲಕ್ ಸೊಪ್ಪು ಸಾಂಬಾರು, ಮುದ್ದೆ, ಅನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ ಮಾಡೋಣ. ಪಾಲಕ್ ಸೊಪ್ಪು ಸಾಂಬಾರು ಮಾಡೋಕ್ಕೆ ಬೇಳೆ, ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕೊಂಡಿದ್ದೀನಿ, ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನು ನಾನು ಸ್ವಲ್ಪ ಹೊತ್ತು ಉಪ್ಪಾಕಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಕುಕ್ಕರಲ್ಲಿ ನಾನು ಅರ್ಧ ಕಪ್ ತೊಗರಿಬೇಳೆನ 3 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಇವಾಗ ಕುಕ್ಕರಲ್ಲಿ 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಬೇಳೆನ ಸ್ಟವ್ ಆನ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಮತ್ತೆ ಎಣ್ಣೆ ಕಾಯ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಚಟಪಟ ಆದ್ಮೇಲೆ ಈರುಳ್ಳಿ ಮತ್ತೆ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಇನ್ನು ಸಾಸಿವೆ ಚಟಪಟ ಈಗ ಸಾಸಿವೆ ಮತ್ತೆ ಜೀರಿಗೆ ಚಟಪಟ ಅಂತಿದೆ. ಇವಾಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಮತ್ತೆ ಕರಿಬೇವು ಸೊಪ್ಪು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ನಾವು ಸಾಫ್ಟ್ ಆಗಿಲ್ಲ, ಇದಕ್ಕೆ ನಾವು ಪಾಲಕ್ ಸೊಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಪಾಲಕ್ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಪಾಲಕ್ ಸೊಪ್ಪು ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಇದಕ್ಕೆ ನಾನು ಹುಣಸೆ ನೆನೆಸಿದ್ದೀನಲ್ಲ, ಅದಕ್ಕೆ 3 ಸ್ಪೂನು ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ 2 ಸ್ಪೂನ್. ನಿಮ್ಮ ಖಾರ ಹೆಂಗಿದ್ರೆ ಹಂಗೆ ಹಾಕೋಬೇಕು. ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಹಾಗೆ ಬೇಯಿಸಿದ್ದಲ್ಲ, ಬೇರೆ ಅದನ್ನೇ ಜೋಡಿಸ್ತೀನಿ. ಮತ್ತು ಈ ಕಾಲು ಪುಡಿ ಮಿಕ್ಸ್ ಮಾಡಿದ್ದು ಹಾಕೊಂಡು ಸ್ವಲ್ಪ ನೀರು ಹಾಕ್ತೀನಿ. ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ರುಚಿ ನೋಡ್ಕೊಂಡು ಉಪ್ಪು ಹಾಕೊಂಡು ಸಾಂಬಾರು ರೆಡಿ ಆಗಿದೆ. ಚೆನ್ನಾಗಿ ಕುದಿ ಇನ್ನೊಂದು ಸ್ವಲ್ಪ ಪಾಲಕ್ ಸೊಪ್ಪು ಮಸಾಲೆ ಜೊತೆ ಎಲ್ಲ ಕುದ್ರೆ ಪಾಲಕ್ ಸೊಪ್ಪು ಸಾಂಬಾರು ರೆಡಿ. ನೋಡಿ, ಸಾಂಬಾರು ರೆಡಿಯಾಗಿದೆ. ಇವಾಗ ನಮ್ಮ ಮನೆಯವ್ರು ಬರೋದು ಲೇಟು ಅಂತ ಹೇಳಿದ್ರು. ನಾನು ನನ್ನ ಮಗ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಆಲ್ರೆಡಿ 9
10 ಕಾಲಾಗಿತ್ತು. ನನ್ನ ಮಗ ಹೇಗಿದೆ ಸಾರು ಅಂದರೆ ಚೆನ್ನಾಗಿದೆ, ಸೂಪರ್ ಅಂತ ಹೇಳ್ತಿದ್ದಾನೆ. ನಮ್ಮ ಮನೆಯವ್ರು ಬಂದರು. 11 ಗಂಟೆ ಆಗಿತ್ತು ಅವರು ಬಂದಾಗ. ಬಂದು ಊಟ ಮಾಡ್ತಿದ್ದಾರೆ. ಇಲ್ಲಿಗೆ ನನ್ನ ಬ್ಲಾಗ್ ಮುಗೀತು. ಥ್ಯಾಂಕ್ ಯು.